ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ಅಂತ ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಶುಕ್ರವಾರ, ಈ ದಿನದ ವಿಶೇಷತೆಯನ್ನು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾಯ ಶ್ರುತೌ ವಾಚನ್ನ ಸದ್ದದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಶುಕ್ರವಾರವಾಗಿರತಕ್ಕಂಥದ್ದು ಪ್ರತಿಪತ್ತಿಥಿ, ಚಿತ್ತ ನಕ್ಷತ್ರ. ಈ ದಿವಸ ಹಂಪೆ ಸಮೀಪದಲ್ಲಿ ಒಂದು ಶ್ರೀರಾಮ ಸನ್ನಿಧಾನ ಇದೆ. ಅಲ್ಲಿ ಯಂತ್ರೋದ್ಧಾರಕ ಹನುಮ ಸನ್ನಿಧಾನವೂ ಇದೆ. ಪ್ರಪ್ರಥಮ ಬಾರಿಗೆ ಆಂಜನೇಯ ಶ್ರೀರಾಮಚಂದ್ರರನ್ನು ಭೇಟಿ ಮಾಡಿದ ಒಂದು ಸ್ಥಳ ಅಂತ ಈಗಲೂ ಅಲ್ಲಿ ಗುರುತಿಸ್ತಾರೆ. ಕಿಷ್ಕಿಂಧ ಕಾಂಡ ಅಂತ ರಾಮಾಯಣದಲ್ಲಿ ಯಾವುದು ಬರುತ್ತೆ, ಅದು ನಡೆದಂಥ ಜಾಗ ಅಂತ. ಅಲ್ಲೊಂದು ಕೋದಂಡ ಸ್ವಾಮಿ ರಾಮ ದೇವಸ್ಥಾನ ಸನ್ನಿಧಾನ ಇದೆ. ಅಲ್ಲಿ ಉತ್ಸವಾದಿಗಳು ನೆರವೇರುತ್ತೆ. ಆ ಭೂಮಿ ಒಂದು ಪುಣ್ಯ ಭೂಮಿಯಾಗಿದೆ. ನಮ್ಮ ಕರ್ನಾಟಕದ ಪಾಲಿಗೆ ಒಂದು ಭಾವನಾತ್ಮಕತೆಯಿಂದ ಒಂದು ಶ್ರೀಮಂತ ಕ್ಷೇತ್ರ ಅಂತ ಅನ್ನಿಸ್ಕೊಂಡಿದೆ. ಕಾರಣ ಅಲ್ಲಿ ಹನುಮಂತ ನೆಲೆಗೊಂಡಿದ್ದ ಅಂತ. ಅಲ್ಲಿ ಹನುಮಂತನಿದ್ದ, ಅಲ್ಲಿ ಸುಗ್ರೀವ ಆ ಗುಹೆಗಳಲ್ಲಿ ಅವನು ಸಾಮ್ರಾಜ್ಯವನ್ನು ನೋಡಿಕೊಳ್ತಾ ಇದ್ದ. ಅಣ್ಣನ ಪೀಡೆಯಿಂದ ಈ ಕ್ಷೇತ್ರಕ್ಕೆ ಬಂದು ಈ ಕಿಷ್ಕಿಂಧ ಅಂತಕ್ಕಂಥ ಯಾವ ಕ್ಷೇತ್ರ ಇದೆ, ಯಾವ ಜಾಗ ಇದೆ, ಅಲ್ಲಿ ತಾನು ಆಳ್ವಿಕೆ ಮಾಡ್ತಾ ಇದ್ದ. ಆತನಿಗೆ ಅತ್ಯಂತ ಪ್ರತಿಭಾಶಾಲಿಯಾದಂಥ ಆಂಜನೇಯನ ಮಂತ್ರಿತ್ವ ಇತ್ತು. ಹಾಗಿದ್ದಾಗ ಸೀತೆಯನ್ನು ಹುಡುಕಿಕೊಂಡು ಪಾಪ ಆ ಚಿತ್ರಕೂಟ ಯಾವುದಿದೆ ಅಲ್ಲಿಂದ ಶ್ರೀರಾಮಚಂದ್ರ ಈ ಭಾಗಕ್ಕೆ ಬರುವಾಗ ಅಲ್ಲಿ ಸುಗ್ರೀವನ ದರ್ಶನ ಆಗುತ್ತೆ. ಅವನಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕಳಿಸಿರ್ತಾನೆ. ತನ್ಮೂಲಕ ಆ ಜಾಡನ್ನು ಅರಸಿ ಬರುವಾಗ ಶ್ರೀರಾಮಚಂದ್ರ ಮೊಟ್ಟ ಮೊದಲ ಬಾರಿಗೆ ಆಂಜನೇಯ ಸುಗ್ರೀವನೇ ನೋಡ್ತಾನೆ ತುಂಬ ದೂರದಿಂದ. ಯಾರೋ ಬಂದ ಹಾಗಿದೆ, ನಮ್ಮ ಕ್ಷೇತ್ರಕ್ಕೆ ಏನಾದರೂ ವಾಲಿ ಕಳಿಸಿಬಿಟ್ನಾ ಅನ್ನೋ ಭಯ ಶುರುವಾಗಿಬಿಡುತ್ತೆ. ಹುಡ್ಕೊಂಡು ವಾಲಿ ಕಳಿಸಿ ನನ್ನನ್ನು ಏನೋ ವಧೆ ಮಾಡಿಬಿಡ್ತಾನೋ, ಈಗ ನೋಡು ಯಾರು ವೇಷ ಮರೆಸ್ಕೊಂಡು ಬಂದ ವಾಲಿ ರೀತಿಯಲ್ಲಿ ಇದೆಯಾ, ಅಥವಾ ಅವರ ಪರಿಚಾರಕರು ಯಾರು ಇರಬಹುದು ಅಂತ ಆತಂಕದಿಂದ ಭಯದಿಂದ ಕಳಿಸ್ಕೊಡ್ತಾನೆ. ಆಂಜನೇಯ ಬಂದರೆ ಶ್ರೀರಾಮಚಂದ್ರ, ಪಕ್ಕದಲ್ಲಿ ಲಕ್ಷ್ಮಣ, ಅವರಿಬ್ಬರನ್ನ ನೋಡಿ ಆ ಸಂವಾದ ನೆರವೇರುತ್ತೆ. ಮೊದಲ ಸಂವಾದ, ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣ ನ ಸಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಅಂತ ಶ್ರೀರಾಮಚಂದ್ರ ಒಳ್ಳೆಯ ಹೊಗಳಿಕೆಯನ್ನು ಕೊಟ್ಟಂಥ ಆ ಸ್ಥಳ. ನಾನ್ ಋಗ್ವೇದ ಏನಯ್ಯ, ಋಗ್ವೇದವನ್ನು ಅರ್ಥ ಮಾಡಿಕೊಳ್ಳದೆ ಇಷ್ಟು ವಿನೀತವಾಗಿ ಮಾತಾಡ್ಲಿಕ್ಕೆ ಬರುತ್ತೇನೆಯ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ. ಮೊದಲನೇ ವಾಕ್ಯವೇ ಹನುಮಂತನ ವಾಕ್ಯಗಳು ಎಷ್ಟು ಚೆನ್ನಾಗಿದೆ. ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಶರೀರವನ್ನು ನೋಡಿದ್ರೆ ರಾಜಕಾಯ ಇದ್ದ ಹಾಗಿದೆ, ಆದರೆ ಸ್ವಲ್ಪ ದಣಿದಿದ್ದೀರಾ ಅನ್ನಿಸ್ತೆ ನಿಮ್ಮ ಶರೀರ, ಮುಖಚರ್ಯೆಯನ್ನು ಗಮನಿಸ್ಕೊಂಡ್ರೆ ಅಂತ ಈಗ ಪ್ರಾರಂಭ ಮಾಡ್ತಾನೆ ಹನುಮಂತ. ಇದೆಲ್ಲ ಸಂಭಾಷಣೆಗಳು ನಡೆದ ಕ್ಷೇತ್ರ ನಮ್ಮ ಹಂಪೆ ಕ್ಷೇತ್ರ, ಕಿಷ್ಕಿಂಧ ಕ್ಷೇತ್ರ ಅಂತ ಕರೀತಾರೆ. ಅಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ, ನಾನು ನೋಡಿದ್ದೀನಿ ಅದನ್ನು. ಅಲ್ಲಿ ರಥೋತ್ಸವ ನೆರವೇರುತ್ತೆ. ಅದನ್ನು ಸ್ಮರಣೆ ಮಾಡಿಕೊಂಡ್ರೆ ಮನಸ್ಸಿಗೆ ಏನೋ ಒಂದು ಹಿತ. ಭಗವಂತನೇ ನಮ್ಮ ಹೃದಯದಲ್ಲಿ ಓಡಾಡಿದನೇನೋ ಆ ನೆನಪುಗಳೇ ತಾನೇ ಈ ಹೊತ್ತಿಗೂ ಹೆಜ್ಜೆ ಗುರುತುಗಳ ಹಾಗೆ ಹೃದಯದಲ್ಲಿ ಆ ನೆನಪಿನ ಹೆಜ್ಜೆ ಅದು ಶಾಶ್ವತವಾಗಿ ಮಾಡ್ಕೊಳ್ಳೋದು ಹೇಗಪ್ಪ ಅಂದರೆ ಹೀಗೆ ಉತ್ಸವ ಇತ್ಯಾದಿ ಯಾವುದೋ ಪೂಜೆ ಪುನಸ್ಕಾರ, ಮೊನ್ನೆ ರಾಮನವಮಿ ದಿವಸ ನೆನೆಸ್ಕೊಂಡ್ವಲ್ಲ, ಆ ರೀತಿಯಲ್ಲಿ ಈ ಉತ್ಸವಾದಿಗಳು ಮತ್ತೊಮ್ಮೆ ರಾಮನ ಓಡಾಡಿದ, ರಾಮನು ಪರಿಶ್ರಮ ಪಟ್ಟ, ರಾಮನು ಧರ್ಮಕ್ಕಾಗಿ ಎಷ್ಟು
ತನ್ನನ್ನು ತಾನು ಸಿದ್ಧಪಡಿಸಿಕೊಂಡ ಇವೆಲ್ಲ ಲಕ್ಷಣಗಳು ಮತ್ತೊಮ್ಮೆ ಬರುತ್ತೆ. ಆಗ ಮತ್ತೊಮ್ಮೆ ನಮಗೆ ಕಿಂಚಿತ್ತಾದರೂ ರಾಮರ ಹಾಗಿರಬೇಕು, ಅವರ ಜಾಡನ್ನು ಸ್ವಲ್ಪನಾದರೂ ಸಾಗಬೇಕು ನಾವು ಅಂತಕ್ಕಂಥದ್ದು ಬರುತ್ತೆ. ಹನುಮಂತನಂಥ ಹನುಮಂತ ಇದೆಲ್ಲ ನೆನಪಾದಾಗ ಅವರ ಒಂದು ಅನುಗ್ರಹ ಪ್ರಭಾವದಿಂದ ನಮಗೂ ಇಂಥದ್ದೊಂದು ಒಳ್ಳೆಯ ಅನುಗ್ರಹ ಸಿಗುತ್ತೆ. ಈ ದೃಷ್ಟಿಯಲ್ಲಿ ನಾವು ಇಂಥ ಉತ್ಸವಾದಿಗಳನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕು. ಈ ದಿವಸ ಅಲ್ಲಿ ನೆರವೇರ್ತಾ ಇದೆ. ಇಲ್ಲಿಂದಲೇ ಎಲ್ಲಿ ಕೂತಿದ್ದೀವೋ ಹತ್ತಿರ ಇದ್ದಂಥವರು ಪುಣ್ಯವಂತರು, ಹೋಗಿ ನೋಡಬಹುದು, ಅನುಗ್ರಹ ಆಶೀರ್ವಾದ ಪಡಿಬಹುದು. ಆದರೆ ನಮ್ಮಂಥವ್ರಿಗೆ ಇಲ್ಲೆಲ್ಲೋ ಕೂತಿರ್ತೀವಲ್ಲ, ಇಂಥವ್ರು ಏನಪ್ಪ ಅಂದರೆ ಹೀಗೆ ನೆನೆಸ್ಕೊಂಡು ಶ್ರೀರಾಮಚಂದ್ರ ಅಲ್ಲಿ ಓಡಾಡಿದಾನೇನು ನೆನೆಸ್ಕೊಂಡ್ರೆ ನಮ್ಮ ಹೃದಯದೊಳಗೆ ಇಳಿದಿಲ್ವ ಅವನು. ಈ ರೀತಿಯಲ್ಲಿ ಸ್ಮರಣೆ ಮಾಡ್ಕೊಂಡು ನಮಸ್ಕಾರ ಮಾಡೋದು ನಿಮ್ಮದು ಈ ಭಾವನೆಯೇ ಬೇರೆ ಹೊರತಲ್ಲ ಅಲ್ವ. ಹೀಗಾಗಿ ದಿವಸ ಆ ಶ್ರೀರಾಮಚಂದ್ರನ ಮತ್ತೊಮ್ಮೆ ನೆನೆಸ್ಕೊಳ್ಳೋಣ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ರಾಮ ಲಕ್ಷ್ಮಣರನ್ನು ಹನುಮಂತ ಮೊದಲನೇ ಬಾರಿ ಭೇಟಿಯಾಗಿರುವಂಥ ಸ್ಥಳ ಅದು ನಮ್ಮ ಹಂಪಿಯ ಕಿಷ್ಕಿಂದೆ. ಆ ಸ್ಥಳದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ, ಅದರ ಸ್ಮರಣೆಯನ್ನು ಇವತ್ತು ನಮಗೆ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೂ ಕೂಡ. ಇವತ್ತು ವೀಕ್ಷಕರು ಕಳಿಸಿರೋ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಶ್ವೇತಾ ಆರ್ ಅವರು ಕಳಿಸಿದ್ದಾರೆ. ಶ್ವೇತಾ ಅವರ ಜನ್ಮ ದಿನಾಂಕ 21/2/2000, ಹುಟ್ಟಿದ ಸಮಯ ಮಧ್ಯಾಹ್ನ 1:15. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ವೇತಾ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಕುಜ ಲಾಭಸ್ಥಾನದಲ್ಲಿದ್ದಾನೆ. ಶಾಸ್ತ್ರದಲ್ಲಿ ಒಂದು ಮಾತನ್ನು ನಿರೂಪಣೆ ಮಾಡ್ತಾರೆ, ದಾರೇಶೇ ಲಾಭಭಾವಸ್ಥೆ ದಾರೈರರ್ಥ ಸಮನ್ವಿತ ಅಂತ. ಲಾಭ ಅಲ್ವಾ, ಲಾಭ ಸ್ಥಾನದಲ್ಲಿದ್ದಾಗ ಹಣವೂ ಬರುತ್ತೆ, ವಿವಾಹ ಭಾಗ್ಯವೂ ಉಂಟಾಗತ್ತೆ ಅಂತ. ಹಣಸಹಿತವಾದ ವರ ಬಂದು ಕೂಡ್ತಾನೆ ಅಂತ. ಹೀಗಾಗಿ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ. ಲಾಭಾಧಿಪತಿಯಾಗಿದ್ದಾನೆ ಗುರುವು ಕೂಡ. ಹೀಗಾಗಿ ಅನುಕೂಲ ಉಂಟಾಗುತ್ತೆ. ನಿಮಗೆ ಗುರುಬಲವೂ ಇದೆ. ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಇದೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ. ವಿವಾಹ ಉಂಟಾಗುತ್ತೆ. ಯಾವುದು ದೋಷಗಳು ಅಷ್ಟಾಗಿ ಯಾವುದು ಇಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ನಿರಾತಂಕವಾಗಿರಿ. ಶುಭದಾಯಕವಾಗಿದೆ, ಅನುಕೂಲ ಸೂಚಿಸ್ತಾ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕಿತ್ತೂರಿನಿಂದ ಪಾರ್ವತಿ ಅವರು ಕಳಿಸಿದ್ದಾರೆ. ಪಾರ್ವತಿ ಅವರು ಅವರ ಮೊಮ್ಮಗನ ಬಗ್ಗೆ ಪ್ರಶ್ನೆ ಕಳಿಸಿರೋದು. ಮೊಮ್ಮಗನ ಜನ್ಮ ದಿನಾಂಕ 5/3/2026, ಹುಟ್ಟಿದ ಸಮಯ ಬೆಳಗ್ಗೆ 8:30. ಮೊಮ್ಮಗನ ಭವಿಷ್ಯ ಜೊತೆಗೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪಾರ್ವತಿಯವರ ಪ್ರಶ್ನೆ ಅದು ಮೊಮ್ಮಗನ ಬಗ್ಗೆ ಭವಿಷ್ಯ ಮತ್ತು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ಸರಿ ಶಾಸ್ತ್ರಿಗಳೇ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮೀನ ಲಗ್ನವಾಗಿದೆ. ಲಗ್ನದಲ್ಲಿ ಶುಕ್ರ ಇರ್ತಕ್ಕಂಥ ತುಂಬ ಒಳ್ಳೆಯದು. ಉಚ್ಚ ಸ್ಥಾನದಲ್ಲಿದ್ದಾನೆ. ಅಂತಹ ಶುಕ್ರನ ಯುತಿ ಲಗ್ನಕ್ಕಿದ್ದರೆ ಅದು ತುಂಬ ಒಳ್ಳೆಯದು. ಅದನ್ನು ಮಾಲವೀಯ ಯೋಗ ಅಂತ ಕರೀತಾರೆ. ಒಳ್ಳೆಯ ಯೋಗ ಇದು. ಪ್ರಸ್ತುತ ಚಂದ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರ ಭುಕ್ತಿ ನಡೀತಾ ಇದೆ. ಜಾತಕದಲ್ಲಿ ಚಂದ್ರನು ಚೆನ್ನಾಗಿದ್ದಾನೆ. ಕೃಷ್ಣ ಪಕ್ಷ ದ್ವಿತೀಯ ಅಂದರೆ ಅವನಿಗೆ ಪಕ್ಷದ ಚಂದ್ರನ ದೃಷ್ಟಿಯೂ ಇದೆ. ಅದು ತುಂಬ ಮುಖ್ಯ. ಶುಭಗ್ರಹ ಅದರಲ್ಲೂ ಚಂದ್ರ ತುಂಬ ಬಲಿಷ್ಠನಾಗಿದ್ದಾನೆ ಪಕ್ಷದ ಬಲದಿಂದಲೂ. ಇಂಥವನು ಲಗ್ನವನ್ನು ನೋಡಿದ್ರೆ ಅದು ತುಂಬ ಒಳ್ಳೆಯದು. ಪಂಚಮಾಧಿಪತಿ. ಹೀಗಾಗಿ ಬುದ್ಧಿಯೂ ಚೆನ್ನಾಗಿರುತ್ತದೆ, ಆರೋಗ್ಯವೂ ಚೆನ್ನಾಗಿರುತ್ತೆ. ಆತಂಕ ಬೇಡ, ಚೆನ್ನಾಗಿದೆ. ಇದು ಬಹಳ ಮುಖ್ಯ. ಲಗ್ನಕ್ಕೆ ಬಲಿಷ್ಠವಾದ ಶುಭಗ್ರಹಗಳ ದೃಷ್ಟಿ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಯೋಚನೆ ಮಾಡಬೇಕಾದ್ದಿಲ್ಲ. ಆದರೆ ವ್ಯಯದಲ್ಲಿ ಕುಜ, ರವಿ, ರಾಹು, ಬುಧ ಇವರು ಇದ್ದಾರೆ. ಈ ದೃಷ್ಟಿಯಿಂದ ಒಂದು ನವಗ್ರಹ ಶಾಂತಿ ಮಾಡಿಸಿ, ಒಂದು ಆಯುಷ್ಯ ಹೋಮ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಪ್ರಮಾದ ಏನೂ ಇಲ್ಲ, ಇದು ಬಲಕ್ಕಾಗಿ ಅಷ್ಟೇ. ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಅರಸೀಕೆರೆಯಿಂದ ಶೋಭಾ ರುದ್ರೇಶ್ ಅವರು ಕಳಿಸಿದ್ದಾರೆ. ಶೋಭಾ ಅವರ ಜನ್ಮ ದಿನಾಂಕ 24/6/1983, ಹುಟ್ಟಿದ ಸಮಯ ಮಧ್ಯಾಹ್ನ 12:45. ಹೊಸ ಮನೆ ಕಟ್ಟುವ ಯೋಗ ಇದೆಯಾ, ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶೋಭಾ ಅವರ ಪ್ರಶ್ನೆ ಅದು ಮನೆ ಕಟ್ಟೋದ್ರ ಬಗ್ಗೆ ಇದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥ ಸ್ಥಾನದಲ್ಲಿ ಕೇತು ಇದ್ದಾನೆ. ಕೇತುವಿಗೆ ಉಚ್ಚ ಸ್ಥಾನ, ಒಳ್ಳೆಯ ಸ್ಥಾನ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಚತುರ್ಥಾಧಿಪತಿ ಗುರು ಚಂದ್ರಯುಕ್ತನಾಗಿದ್ದಾನೆ. ಚೆನ್ನಾಗಿ ಲಾಭಾಧಿಪತಿ ಜೊತೆಗಿದ್ದಾನೆ. ಇದು ಒಳ್ಳೆಯ ಲಕ್ಷಣ. ಪ್ರಸ್ತುತ ಕಾಲ ಚಂದ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ತಮಗೆ ಶನಿ ಭುಕ್ತಿ ನಡೀತಾ ಇದೆ. ನೋಡಿ, 26 ಜೂನ್, ಇದೇ ಜೂನ್ ನಂತರದಲ್ಲಿ ನಿಮಗೆ ಅವಕಾಶಗಳಿದ್ದಾವೆ. ಮನೆ ಕಟ್ಟಲಿಕ್ಕೆ ಅವಕಾಶ ಖಂಡಿತ ಇದೆ. ಪ್ರಯತ್ನ ಮಾಡಬಹುದು. ಚತುರ್ಥಾಧಿಪತಿಗೆ ಲಗ್ನಾಧಿಪತಿಯಾದ ಬುಧ
ಭಾಗ್ಯಸ್ಥಾನದಲ್ಲಿ ನಿಂತು ವೀಕ್ಷಿಸ್ತಾನೆ, ತುಂಬ ಒಳ್ಳೆಯದು. ಜೂನ್ ನಂತರದಲ್ಲಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಶ್ರೀಧರ್ ಅವರು ಕಳಿಸಿದ್ದಾರೆ. ಶ್ರೀಧರ್ ಅವರ ಜನ್ಮ ದಿನಾಂಕ 1/6/1985. ಹುಟ್ಟಿದ ಸಮಯ ಬೆಳಗಿನ ಜಾವ 5:30. ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲಸ ಕಳ್ಕೊಂಡಿದ್ದೀನಿ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀಧರ್ ಅವರ ಪ್ರಶ್ನೆ ಅದು ವೃತ್ತಿಗೆ ಸಂಬಂಧಿಸಿದಲ್ಲ, ಹೌದು ಶಾಸ್ತ್ರಿ. ಕಳ್ಕೊಂಡಿದ್ದಾರೆ ಕೆಲಸ ಪಾಪ ಅಂತ. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಷಭ ಲಗ್ನ. ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಬುಧ ದಶೆಯಲ್ಲಿ ಈಗ ಬುಧಭುಕ್ತಿ ನಡೀತಾ ಇದೆ. ಬುಧನು ಜಾತಕದಲ್ಲಿ ರವಿಯುಕ್ತನಾಗಿರೋದ್ರಿಂದ ಮೌಢ್ಯತೆ ಏರ್ಪಾಡಾಗಿದೆ. ಹೀಗಾಗಿ ಮೌಢ್ಯನಾಗಿದ್ದಾನೆ. ಪಂಚಮಾಧಿಪತಿ, ಬುದ್ಧಿಯ ಅಧಿಪತಿ, ಧನಾಧಿಪತಿಯಾಗಿರ್ತಕ್ಕಂಥ ಬುಧ ಅವನು ಮೌಢ್ಯನಾದರೆ ಬುದ್ಧಿಯನ್ನೂ ಹಾಳು ಮಾಡ್ತಾನೆ, ಹಣವನ್ನು ಕಳೆದು ಬಿಡ್ತಾನೆ. ಈ ರೀತಿಯಲ್ಲಿದೆ. ಇದಕ್ಕೆ ಏನು ಪರಿಹಾರ ಅಂದರೆ, ತಪ್ಪದೆ ಪ್ರತಿ ದಿವಸ ವಿಷ್ಣು ಸನ್ನಿಧಾನಕ್ಕೆ ನೀವು ಅಭಿಷೇಕ ಮಾಡಿಸಿ, ಪಂಚಾಮೃತ ಅಭಿಷೇಕ ಮಾಡಿಸಿ. ಪ್ರತಿ ಬುಧವಾರ ಪಂಚಾಮೃತ ಅಭಿಷೇಕ ಮಾಡಿಸಿ, ತುಳಸಿ ಅರ್ಚನೆ ಮಾಡಿಸಿ. ಇದು ತುಂಬ ಸಹಾಯವಾಗುತ್ತೆ. ಬಹಳ ಬೇಗ ಶೀಘ್ರದಲ್ಲಿ ನಿಮ್ಮ ಕೆಲಸಕ್ಕೂ ಅನುಕೂಲ ಆಗುತ್ತೆ. ಎಷ್ಟು ವಾರ ಮಾಡಿಸ್ಲಪ್ಪ ಅಂದರೆ 6 ತಿಂಗಳ ಕಾಲ ನಿರಂತರವಾಗಿ ಮಾಡಿಸಿ. ಅಷ್ಟರಲ್ಲಿ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಂಡ್ಯದಿಂದ ಗಗನ್ ಅವರು ಕಳಿಸಿದ್ದಾರೆ. ಗಗನ್ ಅವರ ಜನ್ಮ ದಿನಾಂಕ 3/4/2016. ಹುಟ್ಟಿದ ಸಮಯ ಮಧ್ಯಾಹ್ನ 3:30. ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಗನ್ ಅವರ ಪ್ರಶ್ನೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ವಿದ್ಯಾಧಿಪತಿ ಅದು ಬುಧ. ಬುಧ ನಿಮ್ಮ ಈ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಅಥವಾ ಪ್ರತಿ ಬುಧವಾರವೂ ಆಗುತ್ತೆ. ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾದ ಸೇವೆ, ತುಳಸಿ ಅರ್ಚನೆಯೋ ಅಥವಾ ಇನ್ಯಾವುದೋ ಒಂದು ಸೇವೆ, ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಒಟ್ಟು ನರಸಿಂಹನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಬುದ್ಧಿಬಲ ಬರುತ್ತೆ. ಈ ಪ್ರಯತ್ನ ಮಾಡಿ, ಅದರಿಂದ ಅನುಕೂಲ ಉಂಟಾಗುತ್ತೆ. ಆತಂಕ ಬೇಡ. ಶುಕ್ರ ಚೆನ್ನಾಗಿದ್ದಾನೆ, ರವಿಯು ಚೆನ್ನಾಗಿದ್ದಾನೆ. ಪ್ರಸ್ತುತ ರಾಹು ದಶೆಯಲ್ಲಿ ಈಗ ಗುರುಭುಕ್ತಿ ನಡೀತಾ ಇದೆ. ಗುರು ಕೂಡ ಜಾತಕದ ಲಗ್ನದಲ್ಲೇ ಇದ್ದಾನೆ. ಇದು ಗುರುಚಾಂಡಾಲ ದೋಷ ಇದೆ. ಗುರು ಸೇವೆಯೂ ಬೇಕು. ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಜೇನಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತಿನ್ನಿಸಿ. ಅದೂ ಕೂಡ ಸಹಾಯವಾಗುತ್ತೆ. ಇವೆರಡೂ ಮಾಡಿ, ನರಸಿಂಹ ಪ್ರಾರ್ಥನೆ, ಗುರು ಪ್ರಾರ್ಥನೆ ಎರಡೂ ಬಂದರೆ, ಎರಡೂ ಮಾಡಿದ್ರೆ ವಿಶೇಷವಾದ ವ್ಯಕ್ತಿ ಆಗ್ತೀರಾ. ಒಳ್ಳೆಯದಾಗಲಿ. ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲವನ್ನು ತಿಳಿಸೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಮಂದಿ ಉದಯಾಗಿದೆ. ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಚಂದ್ರನ ಸ್ಥಿತಿ ಕಾಣ್ತಾ ಇದ್ದೀವಿ, ಅದು ತುಲಾ ರಾಶಿಯಲ್ಲಿ. ಇನ್ನು ಬುಧ ಹಾಗೂ ರಾಹು ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ರವಿ, ಕುಜ, ಶನೈಶ್ಚರರಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿವರೆಗೆ ದಿವಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕು, ತೊಂದರೆ, ಗಲಾಟೆ, ಘರ್ಷಣೆ ಇವುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಹಣಕಾಸಿನ ವಿಚಾರದಲ್ಲಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಇತ್ಯಾದಿ ಸ್ವಲ್ಪ ಹುಷಾರಾಗಿರಬೇಕು. ಹಣ ವ್ಯತ್ಯಾಸ ಮಾಡ್ಕೊಳ್ತೀರ, ತನ್ಮೂಲಕ ಇನ್ನೇನೋ ಒಂದು ಪ್ರಮಾದಕ್ಕೆ ಸಿಕ್ಕಾಕೊಳ್ಳೋ ಲಕ್ಷಣ ಸೂಚಿಸ್ತಾ ಇದೆ. ಹುಷಾರು. ಆದರೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಮಾರುಕಟ್ಟೆಗಳಲ್ಲಿರ್ತಕ್ಕಂಥವ್ರಿಗೆ ಹೂವು ಹಣ್ಣಿನ ವ್ಯಾಪಾರಗಳು ಇದ್ದರೆ, ದೂರಗಳಿಂದ ಪಾಪ ಎಲ್ಲ ತಂದಿರ್ತಿರಲ್ಲ ಸಾಮಗ್ರಿ ಬೆಳ್ಕೊಂಡು, ಅಂಥವರಿಗೆ ಮಾರುಕಟ್ಟೆಗಳಲ್ಲಿ ವಿಶೇಷ ಸೌಕರ್ಯ, ಅನುಕೂಲ ಇತ್ಯಾದಿ ಏರ್ಪಾಡಾಗುತ್ತೆ. ಸಮಸ್ಯೆ ಇಲ್ಲ. ಅದರಲ್ಲಿ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ. ಪ್ರಾರ್ಥನೆಗೆ ಈ ದಿವಸ ಹಣಕಾಸಿನ ಸ್ಥಿತಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿವರೆಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ. ಪೆಟ್ರೋಲಿಯಂ ಮತ್ತು ಕೆಮಿಕಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಇಂಥ ಕ್ಷೇತ್ರದವರಿಗೆ ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಬ್ಯಾಂಕ್ಗಳ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ, ಸೌಕರ್ಯ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಈ ದಿವಸ. ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಲಾಭ, ಅಧಿಕಾರ, ಹೆಚ್ಚಿನ ಮಾನ್ಯತೆ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ವ್ಯಯವೂ ಇದೆ. ಅತಿಯಾದ ಓಡಾಟ, ವ್ಯಯ, ಖರ್ಚು ಮಾಡ್ಕೊಳ್ತೀರಾ, ಬೇಸರ ಮಾಡ್ಕೊಳ್ತೀರಾ, ಆ ಲಕ್ಷಣ ಕೂಡ ಇದೆ. ಇನ್ನು ಪಂಚಮದ ಚಂದ್ರನಿಂದಾಗಿ ಬುದ್ಧಿವಂತಿಕೆ ಚೆನ್ನಾಗಿರ್ತದೆ, ಕುಟುಂಬ ಸೌಖ್ಯ ಚೆನ್ನಾಗಿರ್ತದೆ, ಹೆಚ್ಚಿನ ಅಧ್ಯಯನ ಸಂಶೋಧನೆಗಳಿಗೆ ದಾರಿ ಇರ್ತದೆ. ಮಕ್ಕಳ ವಿಚಾರದಲ್ಲಿ ಒಂದು ಪ್ರೀತಿ, ವಿಶ್ವಾಸ, ಒಂದು ಗೌರವ, ಹೆಮ್ಮೆ ಇದೆಲ್ಲ ಉಂಟಾಗ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ.
ಪ್ರಾರ್ಥನೆಗೆ ದಿವಸ ಮನೆ ದೇವರ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಹೂವು ಹಣ್ಣಿನ ವ್ಯಾಪಾರಿಗಳಿಗೆ, ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಸಹಕಾರ ಸಿಗುತ್ತೆ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಹೆಚ್ಚಿನ ಸೌಕರ್ಯಗಳು ಸಿಗುತ್ತಾ ಹೋಗುತ್ತೆ. ಈ ದಿವಸ ಲಾಭವೂ ಇದೆ. ವಿದೇಶ ವಹಿವಾಟಿನ ಲಾಭ ಆಗಬಹುದು. ಮತ್ತೊಂದು ಈ ರೀತಿಯಲ್ಲಿ ಆ ವ್ಯಾಪಾರಿಗಳಿಗೆ ಆದಾಯದ ಮೂಲ, ಆದಾಯದ ದಾರಿ ತುಂಬ ಚೆನ್ನಾಗಿರುತ್ತೆ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಬಹುದು. ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಸ್ವಲ್ಪ ತೊಡಕುಗಳು, ವಿಘ್ನಗಳು, ಬೇರೆಯವರಿಂದ ಹೇಳಿಸ್ಕೊಳ್ಬೇಕಾದ ಪರಿಸ್ಥಿತಿ ಬರಬಹುದು. ಹುಷಾರು. ಸಹೋದರಲ್ಲಿ ಒಂದು ಸಾಮ್ಯತೆ, ಅನ್ಯೋನ್ಯತೆ ಕಾಣಬಹುದು. ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇತ್ತು. ಸ್ವಲ್ಪ ಹುಷಾರು. ಉಷ್ಣ ಪ್ರಕೃತಿ ನಿಮ್ಮನ್ನು ಬಾಧಿಸುತ್ತೆ. ಆರೋಗ್ಯದ ಕಡೆ ಗಮನ ಇರಲಿ. ಶಿವನಿಗೆ ಅಭಿಷೇಕ ಮಾಡಿಸಿ. ಶಿವನಿಗೆ ಅಭಿಷೇಕ ಮಾಡಿಸಿ ಆ ತೀರ್ಥ ಪ್ರೋಕ್ಷಣೆ, ಸ್ವಲ್ಪ ತೀರ್ಥ ಸೇವನೆ ಇದು ನಿಮಗೆ ಬಲ ಕೊಡುತ್ತೆ. ತಪ್ಪದೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಹೊಸ ಅವಕಾಶಗಳಿಗೆ ದಾರಿ, ಸುಗ್ರಾಸ ಭೋಜನ, ಕುಟುಂಬ ಸೌಖ್ಯ, ಹಣಕಾಸಿನ ಪರಿಸ್ಥಿತಿ ಹೆಣ್ಣು ಮಕ್ಕಳಿಗೆ ತುಂಬ ಸುಧಾರಿಸ್ತಕ್ಕಂಥದ್ದು, ಲಾಭ ನಿರೀಕ್ಷೆ ಮಾಡಬಹುದು. ಈ ರೀತಿಯಲ್ಲೆಲ್ಲ ಚೆನ್ನಾಗಿದೆ. ಇದು ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪಗಳಿದ್ದಾವೆ. ಸ್ವಲ್ಪ ಉಗ್ರ ಸ್ವಭಾವ ಸುಳಿದಾಡಿಬಿಡುತ್ತೆ. ಇದಕ್ಕೆ ಸೀತಾರಾಮರ ಸ್ಮರಣೆ ಮಾಡಿ. ಮೊದಲ 6 ರಾಶಿಗಳ ಬಗ್ಗೆ ನೋಡಿದ್ವಿ. ಕೊನೆಯ 6 ರಾಶಿಗಳ ಈ ದಿನದ ಫಲ ಹೇಗಿದೆ ನೋಡೋಣ. ಶಾಸ್ತ್ರಿಗಳೇ, ತುಲಾ ರಾಶಿಯಿಂದ ಮೀನ ರಾಶಿವರೆಗಿನ ಈ ದಿನದ ಫಲ ಪರಿಹಾರ ತಿಳಿಸೋದಾದರೆ? ತುಲಾ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಅಲೆದಾಟ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಅಪಮಾನ, ಸ್ವಲ್ಪ ಏನೋ ಮುಖಭಂಗದಂಥ ಪರಿಸ್ಥಿತಿ ಎದುರಾಗಬಹುದು. ಹುಷಾರು. ಈ ದಿವಸ ನಿಮಗೆ ಸ್ತ್ರೀಯರಿಗೆ ಹೆಚ್ಚಿನ ಖರ್ಚು, ಓಡಾಟ ಜಾಸ್ತಿ, ಪರಿಶ್ರಮ ಹೆಚ್ಚಿನ ಹೊರೆಯಾಗಿಬಿಡುತ್ತೆ ಪಾಪ. ಇನ್ನು ಉಳಿದ ಹಾಗೆ ಈ ದಿವಸ ದೈವಾನುಕೂಲ ಇದೆ. ಹೀಗಾಗಿ ಏನೋ ಕಷ್ಟಕ್ಕೆ ಯಾರೋ ಒಬ್ಬರು, ದೈವಂ ಮಾನುಷ ರೂಪೇಣ ಅಂತ ಯಾರೋ ಒಬ್ಬರ ಸಹಾಯ ಅಂತೂ ಖಂಡಿತ ಸಿಗುತ್ತೆ. ಈ ದಿವಸ ನಿಮಗೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಕಾಣಬಹುದು. ಪ್ರಾರ್ಥನೆಗೆ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸ್ತ್ರೀಯರಿಗೆ ಅಧಿಕ ಲಾಭ ಸೂಚಿಸ್ತಾ ಇದೆ. ದೈವಾನುಕೂಲದಿಂದ ವಿಶೇಷ ಸವಲತ್ತುಗಳನ್ನು, ವಿಶೇಷ ಸೌಕರ್ಯಗಳನ್ನು ಪಡಿತಕ್ಕಂಥದ್ದಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹೂವಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಲಾಭದಾಯಕವಾಗಿದೆ. ಇನ್ನು ಉಳಿದ ಹಾಗೆ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ, ಮನಸ್ತಾಪ, ನಿಮ್ಮ ಆಲೋಚನೆಗಳೇ ಬೇರೆ, ಅವರ ಆಲೋಚನೆಗಳೇ ಬೇರೆ, ಮ್ಯಾಚ್ ಆಗ್ತಾ ಇಲ್ಲವೇನೋ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಬೇಸರ ಆಗುತ್ತೆ. ಅದಕ್ಕೆ ನೀವು ಕೂಡ ಸೀತಾರಾಮರ ಸ್ಮರಣೆ, ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಹೆಚ್ಚಿನ ಸೌಕರ್ಯಗಳು ಸಿಗುತ್ತೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಕೂಡ ಇದೆ. ಮಕ್ಕಳಿಂದ ಸಹಾಯ ಸಹಕಾರ ನಿರೀಕ್ಷೆ ಮಾಡಬಹುದು. ಈ ದಿವಸ ಪ್ರಯಾಣದ ಸ್ವಲ್ಪ ಹುಷಾರಾಗಿರಿ. ಆಕ್ಸಿಡೆಂಟ್ಸು ಮತ್ತೊಂದು ಮಗದೊಂದು ಸಣ್ಣದೇ ಆದರೂ ಅದು ತುಂಬ ಬಾಧೆ ಮಾಡೋ ಸಾಧ್ಯತೆ ಇದೆ. ಸುಬ್ರಹ್ಮಣ್ಯ ಕವಚ ಹೇಳಿಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಸ್ನೇಹಿತರಿಂದ ತುಂಬ ಸಹಕಾರ, ಅನುಕೂಲತೆ ಸೂಚಿಸ್ತಾ ಇದೆ. ದಾಂಪತ್ಯದಲ್ಲೂ ಅಷ್ಟೇ ಅನ್ಯೋನ್ಯತೆ, ಸಾಮರಸ್ಯ, ದೈವ ದರ್ಶನ ಅಥವಾ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ, ಅಂದರೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳೋದು, ಈ ರೀತಿಯಲ್ಲಿ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಉದರ ಬಾಧೆ ಮತ್ತು ಬುದ್ಧಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಬುದ್ಧಿ ತೊಂದರೆ ಮಾಡ್ಕೊಳ್ತೀರ, ಆಲೋಚನಾ ಶಕ್ತಿ ಕುಸಿಯುತ್ತೆ. ಹೀಗಾಗಿ ಲಲಿತಾ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಧನ ಲಾಭಕ್ಕೆ ದಾರಿ ಸಿಗ್ತಕ್ಕಂಥದ್ದು, ಸಹೋದರರು ಸೇವಕರ ಸಹಾಯ ಚೆನ್ನಾಗಿರ್ತದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ನಷ್ಟ, ಕಷ್ಟ, ವ್ಯಥೆ, ಅಪಮಾನ ಇದಿದೆ. ಹೀಗಾಗಿ ಸ್ವಲ್ಪ ಧೃತಿಗೆಡಬಾರ್ದು. ಈ ದಿವಸ ನೀವು ತಪ್ಪದೆ ದುರ್ಗಾ ಸ್ತುತಿಯನ್ನು ಹೇಳಿಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಸ್ನೇಹಿತರಿಂದ ಸಹಾಯ, ವೃತ್ತಿಯಲ್ಲಿ ಅನುಕೂಲ, ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ ವಿಶ್ವಾಸಗಳು ಹೆಚ್ಚಾಗೋದು, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ, ವಸ್ತ್ರ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಭಯ, ಸೇವಕರಿಂದ ಅಸಮಾಧಾನ ಉಂಟಾಗುತ್ತೆ, ಅವರಿಂದ ತೊಂದರೆ ಉಂಟಾಗೋ ಸಾಧ್ಯತೆ ಇದೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಶರಣತ್ರಾಣ ತತ್ಪರಾಯ ನಮಃ. ರಾಮನ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್
न्यूज नेटवर्क प्रस्तुति।